ಸಭೆಯಲ್ಲಿ ಜ್ಞಾನಾನಂದ ಸ್ವರೂಪಾಯ ಜ್ಞಾನಶಕ್ತ್ಯಾದ ಸಂದವೇ ಬಂದವೇ ಸರ್ವಲೋಕಾನ ನೃಸಿಂಹಾಯ ಮಂಗಳಂ. ಸಭೆಯಲ್ಲಿ ಉಪಸ್ಥಿತರಿರುವಂತಹ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳವರೇ ಹಾಗೂ ಸಚಿವರೇ, ಶಾಸಕರೇ ಮತ್ತು ನನ್ನ ಎಲ್ಲ ಅಧಿಕಾರಿ ಮಿತ್ರರೇ, ನನ್ನ ಸ್ನೇಹಿತರೇ ಮತ್ತು ವಿದ್ಯಾರ್ಥಿಗಳೇ, ಅರ್ಚಕರೇ, ಈ ದಿನ ಕಾವೇರಿ ಆರತಿಯನ್ನ ಆಚರಿಸಿದಂತಹ ಅರ್ಚಕರು, ಪಂಡಿತರು, ವಿದ್ವಾಂಸರು, ಶಿಷ್ಯಂತರುಗಳಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಎಂಬುದಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳವರು ಈ ದಿವಸ ನಮ್ಮನ್ನ ಇಲ್ಲಿಗೆ ಕರೆದು ನಮಗೊಂದು ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮಗೆ ಅತೀವವಾದ ಸಂತೋಷ ಉಂಟಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಪ್ರಪ್ರಥಮವಾಗಿ ಕಾವೇರಿ ಆರತಿಯನ್ನ ಆಚರಿಸಬೇಕು ಎಂಬುದಾಗಿ ಕಳೆದ 7-8 ತಿಂಗಳಿಂದ ಅವರ ಒಂದು ಸಂಕಲ್ಪ. 108 ಜನಗಳಿಂದ ಆರತಿಯನ್ನು ಆಚರಿಸಬೇಕು ಎಂಬುದಾಗಿ ನಮಗೆ ಕಳೆದ 3-4 ಸಭೆಗಳಲ್ಲಿ ಸೂಚನೆಯನ್ನು ನೀಡಿದ್ರು. ಅನೇಕ ಕಾರಣಗಳಿಂದ ಅದು ಸಾಧ್ಯವಾಗಿಲ್ಲ. ಆದರೂ ಕೂಡ ಕಾವೇರಿ ಮಾತೆ ಆರತಿಯನ್ನ ನಿಲ್ಲಿಸಿಕೊಳ್ಳಿಲ್ಲ. ಆರತಿಯನ್ನ 13 ಮಂದಿಯನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಅಂದ್ರೆ ಸರ್ವ ಸಿದ್ಧಿ ತ್ರಯೋದಶಿ ಎಂಬುದಾಗಿ, ಎಲ್ಲವೂ ಸಿದ್ಧಿಯಾಗಬೇಕು ಎಂದ್ರೆ 13 ನಂಬರು ಬಹಳ ಮುಖ್ಯ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳುತ್ತೆ. ಅದರಿಂದ 13 ಜನರನ್ನು ಆಯ್ಕೆ ಮಾಡಿಕೊಂಡು ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ಮಾನ್ಯ ಸಚಿವರು ಕೂಡ ಆದೇಶವನ್ನು ಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳ ನಿರ್ದೇಶನದಂತೆ, ಇಲಾಖೆಯ ಆದೇಶದಂತೆ ಧಾರ್ಮಿಕ ದತ್ತಿ ಇಲಾಖೆಯ ಕೆಲವು ದೇವಾಲಯಗಳು, ಕಾವೇರಿ ನದಿಯ ದಡದಲ್ಲಿರುವಂತಹ ದೇವಾಲಯಗಳ ಅರ್ಚಕರು, ಪರಿಚಾರಕರು, ಸ್ಥಾನಿಕರು ಮತ್ತು ಸರಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು ಮೈಸೂರು ಇಲ್ಲಿನ ಅಧ್ಯಾಪಕರು, ವಿದ್ಯಾರ್ಥಿಗಳನ್ನ ಒಂದುಗೂಡಿಸಿ ಇಲ್ಲಿಂದ ನಾವು ಪ್ರಾರಂಭ ಮಾಡೋಣ ಎಂಬುದಾಗಿ ಒಂದು ಆದೇಶವನ್ನು ಮಾಡಿದ್ರು. ಅದರಂತೆ ದಸರಾ ಸಮಯದಲ್ಲಿ 5 ದಿನಗಳ ಕಾಲ ವಿಶೇಷವಾಗಿ ಕಾವೇರಿ ಆರತಿಯನ್ನ ದಕ್ಷಿಣ ಭಾರತದ ಸಂಪ್ರದಾಯದಂತೆ ನಾವು ನಡೆಸಿದ್ವು. ಈ ಕಾವೇರಿ ಆರತಿಯನ್ನ ನೋಡಿ ದೇಶ ವಿದೇಶಗಳಿಂದ ಮೆಚ್ಚುಗೆಯೂ ಕೂಡ ಬಂತು. ನಮಗೂ ಕೂಡ ಸಂತೋಷ ಆಯಿತು. ಪ್ರಪ್ರಥಮ ಬಾರಿಗೆ ಕಾವೇರಿ ನದಿಗೆ ಒಂದು ಆರತಿಯನ್ನು ಮಾಡಲಿಕ್ಕೆ ಅವಕಾಶ ಅಂತ ಮಾಡಿಕೊಟ್ಟಂತಹ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಅನಂತ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಇವರಿಂದಾಗಿ ನಮಗೂ ಕೂಡ ಒಂದು ಆರತಿ ಮಾಡುವ ಇದು ನಮಗೆ ಅನುಕೂಲಕರವಾಯಿತು. ಅಲ್ಲದೆ ನಮ್ಮ ಪ್ರಾಧ್ಯಾಪಕರುಗಳು ಕೂಡ ಹೇಳ್ತಾ ಇದ್ರು, ಇದರಿಂದಾಗಿ ನಮಗೂ ಕೂಡ ಈ ಹಿಂದೆ ಯಾವಾಗಲೂ ನಡೆದಿರಲಿಲ್ಲ ಅಂತಹದನ್ನ ನಡೆಸೋದಕ್ಕೆ ನಮಗೆ ಒಂದು ಆದೇಶ ಮಾಡಿ ಅನುಕೂಲವನ್ನು ಮಾಡಿಕೊಟ್ರು. ಇದರಿಂದ ಕಾವೇರಿ ಮಾತೆಗೆ ನಮನ ಅಲ್ಲದೆ ಒಂದು ಸೇವೆಯೂ ಕೂಡ ಆಗುತ್ತೆ ಎಂಬುದಾಗಿ ನಾವು ಭಾವಿಸಿ ಅವರ ನಿರ್ದೇಶನ ಆದೇಶಗಳಂತೆ ನಾವು ಯಥಾಶಕ್ತಿಯಾಗಿ ದೇವಿಗೆ, ಕಾವೇರಿ ಮಾತೆಗೆ ಯಾವುದೇ ಲೋಪವಿಲ್ಲದಂತೆ ದಕ್ಷಿಣ ಭಾರತದ ಸಂಪ್ರದಾಯದಂತೆ ನಾವು ಆರತಿಯನ್ನು ಆಚರಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಸಚಿವರಿಗೆ ಉಪಮುಖ್ಯಮಂತ್ರಿಗಳವರ ಯಾವ ಒಂದು ಕನಸಿದೆಯೋ ಅದನ್ನು ನಾವು ನನಸು ಮಾಡಬೇಕು ಎಂಬುದಾಗಿ ನಾವೆಲ್ಲರೂ ಕೂಡ ನಾವು ಪಣವನ್ನು ತೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ 108 ಜನ ಅರ್ಚಕರು, ಪುರೋಹಿತರಿಂದ ಈ ಕಾವೇರಿ ಆರತಿಯನ್ನ ಆಚರಿಸ್ತೀವಿ, ಇದನ್ನು ಯಶಸ್ವಿಗೊಳಿಸಿಕೊಡ್ತೀವಿ ಎಂಬುದಾಗಿ ಹೇಳ್ತಾ ನನ್ನ 2 ಮಾತುಗಳನ್ನ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.